6th ಸ್ಟ್ಯಾಂಡರ್ಡ್ ಅಲ್ಲಿ ಪ್ಯಾಟರ್ನ್ಸ್ ಇನ್ ಮ್ಯಾಥಮೆಟಿಕ್ಸ್ ಅಂತ ಇದೆ. ಪ್ಯಾಟರ್ನ್ಸ್ ಅಂದರೆ ನಾನು ನಿನ್ನೆ ಹೇಳಿದ್ದೀನಿ, ಮತ್ತೊಮ್ಮೆ ನಿಮಗೆ ಐಡಿಯಾ ಕೊಡ್ತಾ ಇದ್ದೀನಿ. ಪ್ಯಾಟರ್ನ್ಸ್ ಅಂತಂದರೆ ಒಂದು ಮಾದರಿಯನ್ನು ಫಾಲೋ ಮಾಡೋದು, ಒಂದು ಮಾದರಿಯನ್ನು ಫಾಲೋ ಮಾಡ್ತಕ್ಕಂಥದ್ದು. ಸೊ ಇಲ್ಲೇನು ಹೇಳ್ತಾರೆ, ಮೊದಲು ಫಸ್ಟು ಪ್ಯಾಟರ್ನ್ಸ್ ಅಂದರೆ ಏನು ಅಂತ ನೋಡೋಣ. ಆ ಪ್ಯಾಟರ್ನ್ಸ್ ಈಸ್ ರಿಪೀಟೆಡ್ ಆರ್ ರೆಗ್ಯುಲರ್ ಅರೇಂಜ್ಮೆಂಟ್ ಆಫ್ ನಂಬರ್ಸ್, ಶೇಪ್ಸ್, ಸಿಂಬಾಲ್ಸ್ ಆರ್ ಆಬ್ಜೆಕ್ಟ್. ನೋಡಿ ಇಲ್ಲಿ ಏನೇ ಇರ್ಬೋದು, ಅವು ನಂಬರ್ಸ್ ಆಗಿರ್ಬೋದು, ಶೇಪ್ಸ್ ಆಗಿರ್ಬೋದು, ಸಿಂಬಾಲ್ಸ್ ಆಗಿರ್ಬೋದು, ಅಥವಾ ಆಬ್ಜೆಕ್ಟ್ ಆಗಿರ್ಬೋದು. ಇವೆಲ್ಲವನ್ನ ಒಳಗೊಂಡಿರುವಂಥ ಒಂದು ಪರ್ಟಿಕ್ಯುಲರ್ ರೂಲ್ ಆರ್ ಸೀಕ್ವೆನ್ಸ್. ರೂಲ್ ಆರ್ ಸೀಕ್ವೆನ್ಸ್ ಅಂದರೆ ಒಂದು ರೂಲನ್ನು ಫಾಲೋ ಮಾಡಬೇಕು, ಯಾವುದಾದ್ರೂ ಒಂದು ನಿಯಮವನ್ನು ಫಾಲೋ ಮಾಡ್ತಾ ಇರಬೇಕು. ಆ ನಿಯಮವನ್ನು ಫಾಲೋ ಮಾಡ್ತಕ್ಕಂಥದ್ದು ಜೊತೆಗೆ ಆರ್ಡರಲ್ಲಿ ಬರೀಬೇಕು. ಅಂಥದ್ದನ್ನು ನಾವೇನಂತ ಕರಿತೀವಿ, ಪ್ಯಾಟ್ರನ್ ಅಂತ ಕರಿತೀವಿ. ಯಾಕೆ ಈ ಪ್ಯಾಟ್ರನ್ಸನ್ನು ನಾವು ತಿಳ್ಕೊಳ್ಬೇಕು 6ನೇ ತರಗತಿಯಲ್ಲಿ ಅಂತ ಕೇಳಿದ್ರೆ, ಇದು ಯಾವ್ದಾವುದಕ್ಕೆ ಸಹಾಯ ಆಗುತ್ತೆ ಅಂದರೆ ದ ಪ್ರಾಬ್ಲಮ್ ಸಾಲ್ವಿಂಗ್, ಅಂದರೆ ಸಮಸ್ಯೆಗಳನ್ನು ಬಿಡಿಸೋದಕ್ಕೆ ಸಹಾಯ ಮಾಡುತ್ತೆ. ಲಾಜಿಕಲ್ ಥಿಂಕಿಂಗ್, ತಾರ್ಕಿಕವಾಗಿ ಆಲೋಚನೆಯನ್ನು ಮಾಡೋಕ್ಕಾಗ್ತದೆ. ಅಂದರೆ ನಮ್ಮ ಬುದ್ಧಿಯಲ್ಲಿ ಹೊಸ ಹೊಸ ವಿಚಾರಗಳು ಬರ್ತವೆ. ಯಾಕಂದರೆ ಸಾಮಾನ್ಯವಾಗಿ ಪ್ಯಾಟರ್ನ್ಸನ್ನು ಬಳಸೋದ್ರಿಂದ ಏನಾಗುತ್ತೆ, ನಮ್ಮ ಮೈಂಡಲ್ಲಿ ಒಂದು ಹೊಸ ಆಲೋಚನೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟೇ ಅಲ್ಲ, ಲೇಸ್ ದ ಫೌಂಡೇಶನ್ ಆಫ್ ಆಲ್ಜಿಬ್ರಾ ಆ್ಯಂಡ್ ಜೊಮೆಟ್ರಿ, ಅಂದರೆ ರೇಖಾಗಣಿತ ಮತ್ತು ಬೀಜಗಣಿತಕ್ಕೆ ಆಲ್ಜಿಬ್ರಾ ಪರ್ಫೆಕ್ಟ್ ಆಗಬೇಕು ಮತ್ತು ಜೊಮೆಟ್ರಿ ರೇಖಾಗಣಿತ ಪರ್ಫೆಕ್ಟ್ ಆಗಬೇಕು ಅಂದರೆ ಇದು ಒಂಥರ ಫೌಂಡೇಶನ್ ಇದ್ದಂಗ. ಅರ್ಥ ಆಯ್ತಾ? ಇದು ಬೇಸಿಕ್ ಇದ್ದಂಗ. ಈ ಬೇಸಿಕ್ ಪ್ಯಾಟರ್ನ್ಸ್ ಬಗ್ಗೆ ನಾವು ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ನಮಗೆ ಇವೆರಡು ಕೂಡ, ಯಾಕೆ ಮ್ಯಾಥ್ಸಲ್ಲಿ 3 ಪಾರ್ಟ್ಸ್ ಬರುತ್ತೆ. ಮ್ಯಾಥ್ಸಲ್ಲಿ 3 ಪಾರ್ಟ್ಸ್ ಬರುತ್ತೆ. ಒಂದು ಅರ್ಥಮೆಟಿಕ್ ಇರುತ್ತೆ, ಇನ್ನೊಂದು ಆಲ್ಜಿಬ್ರಾ ಇರುತ್ತೆ, ಮತ್ತೊಂದು ಜಾಮೆಟ್ರಿ ಇರುತ್ತೆ. ಈ 3 ಕೂಡ ಪರ್ಫೆಕ್ಟ್ ಆಗಬೇಕು ಅಂದರೆ ನಾವು ಈ ಪ್ಯಾಟರ್ನ್ಸ್ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು. ಅಂದರೆ ನಮಗೆ ಈಸಿ ಆಗತ್ತೆ ಅನ್ನುವಂಥದ್ದು ಹೇಳ್ತಾರೆ. ರೈಟ್. ಹಾಗಾದರೆ ಇದರಲ್ಲಿ ಯಾವ್ಯಾವ ಪ್ರಕಾರಗಳಿದೆ? ವಾಟ್ ಆರ್ ದ ಟೈಪ್ಸ್ ಆಫ್ ಪ್ಯಾಟರ್ನ್? ನಂಬರ್ ಪ್ಯಾಟರ್ನ್ಸ್ ನೋಡಿ, ಮೊದಲನೇದು ನಂಬರ್ ಪ್ಯಾಟರ್ನ್. ಅದರಲ್ಲಿ ಎ ಅಂತ ಅನ್ಕೊಳ್ಳೋಣ. ಫಸ್ಟ್ ಎ. ಓಕೆ, ಎದಲ್ಲಿ ನಂಬರ್ ಪ್ಯಾಟರ್ನ್ಸ್ ಅಲ್ಲಿ 3 ರೀತಿಯ ನಂಬರ್ ಪ್ಯಾಟರ್ನ್ಸ್ ಬರ್ತವೆ. ನೋಡಿ ಯಾವ್ದು ಗೊತ್ತಾ? ಮೊದಲನೇದು ಅರ್ಥಮೆಟಿಕ್, ಎರಡನೇದು ಮಲ್ಟಿಪ್ಲಿಕೇಶನ್, ಮೂರನೇದು ಸ್ಕ್ವೇರ್ ನಂಬರ್ ಪ್ಯಾಟರ್ನ್, ಮತ್ತೆ 4ನೇದು ಈವನ್ ಅಂಡ್ ಆಡ್ ನಂಬರ್. ಅಂದ್ರೆ ನೀವು ಟೋಟಲಿ ಮೊದಲನೇದು ಎದಲ್ಲಿ, ಅಂದ್ರೆ ಈ ಎದಲ್ಲಿ ಏನ್ ನೋಡ್ತಾ ಇದ್ರಿ? ಓನ್ಲಿ ನಂಬರ್ ಪ್ಯಾಟರ್ನ್ಸ್ ನೋಡ್ತಾ ಇದ್ರಿ. ಈ ನಂಬರ್ ಪ್ಯಾಟರ್ನ್ ಅಲ್ಲಿ ಫಸ್ಟ್ ಒನ್ ಯಾವುದು? ಮೊದಲ ನಂಬರ್ ಪ್ಯಾಟರ್ನ್ ಅಂದ್ರೆ ದ ಪ್ಯಾಟರ್ನ್ ಫಾರ್ಮ್ಡ್ ಯೂಸಿಂಗ್ ನಂಬರ್ಸ್ ಫಾಲೋವಿಂಗ್ ಸ್ಪೆಸಿಫಿಕ್ ರೂಲ್ಸ್. ಅಂದ್ರೆ ನಾವು ನಂಬರ್ಸ್ಗಳನ್ನೇ ಬಳಸುವಂತ ಒಂದು ಸ್ಪೆಸಿಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡುವಂಥದ್ದನ್ನ ನಾವೇನಂತ ಕರಿತೀವಿ? ನಂಬರ್ ಪ್ಯಾಟರ್ನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಈ ನಂಬರ್ ಪ್ಯಾಟರ್ನ್ ಅಲ್ಲಿ ಮೊದಲನೇದು ಅರ್ಥಮೆಟಿಕ್ ಪ್ಯಾಟರ್ನ್ ಇದೆ. ಅರ್ಥಮೆಟಿಕ್ ಪ್ಯಾಟರ್ನ್ ಅಂದ್ರೆ ಯಾವುದು? ಆಡೆಡ್ ಅಂಡ್ ಸಬ್ಟ್ರಾಕ್ಟೆಡ್ ರಿಪೀಟೆಡ್ಲಿ. ಅಂದ್ರೆ ಅರ್ಥಮೆಟಿಕ್ ಮತ್ತೆ ಸಬ್ಟ್ರಾಕ್ಷನ್. ಅರ್ಥಮೆಟಿಕಲ್ಲಿ ಆಡೆಡ್ ಮತ್ತು ಸಬ್ಟ್ರಾಕ್ಷನ್ ಅಂದ್ರೆ ಎಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಇರುವಂತ ರೀತಿಯಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಎಕ್ಸಾಂಪಲ್ ನಂಬರ್ 1 ನೋಡೋಣ. ಇಲ್ಲಿ ನೋಡಿ, ಈಗ 2 ಇದೆ, 4 ಇದೆ, 6 ಇದೆ, 8 ಇದೆ, 10 ಇದೆ. ಎಲ್ಲದಕ್ಕೂ ನೋಡಿ ಒಂದು ರೂಲ್ ಫಾಲೋ ಮಾಡಿದ್ದಾನೆ. ವಾಟ್ ಈಸ್ ದಟ್ ರೂಲ್? ರೂಲ್ ಈಸ್ +2. ಎಲ್ಲ ನಂಬರಿಗೆ 2 ನಂಬರನ್ನು ಆ್ಯಡ್ ಮಾಡ್ತಾ ಹೋಗಿದ್ದಾನೆ. ಕರೆಕ್ಟಾ? 2ಕ್ಕೆ ಏನು ಮಾಡಿದ್ದಾನೆ? 2ಕ್ಕೆ 2 ಸೇರಿದ್ರೆ 4, 4ಕ್ಕೆ 2 ಸೇರಿದ್ರೆ 6, 6ಕ್ಕೆ 2 ಸೇರಿದ್ರೆ 8, 8ಕ್ಕೆ 2 ಸೇರಿದ್ರೆ 10. ಹೌದಾ? ಅಂದರೆ ಆ್ಯಡೆಡ್ 2. ಅದೇ ಥರ ಎಕ್ಸಾಂಪಲ್ ನಂಬರ್ 2 ನೋಡಿ. ಎಕ್ಸಾಂಪಲ್ ನಂಬರ್ 2 15, 12, 9, 6 ಇದೆ. ಇಲ್ಲಿ ಒಂದು ರೂಲ್ ಫಾಲೋ ಮಾಡಿದ್ದಾರೆ. ವಾಟ್ ಇಸ್ ದಟ್ ರೂಲ್? -3. ನಂಬರ್ಗಳನ್ನ ಫಾಲೋ ಮಾಡಬೇಕು ಅಂದ್ರೆ ಅಲ್ಲಿ -3 ಮಾಡಿದ್ದಾರೆ. ನೋಡಿ, ಇಲ್ಲಿ 15ರಲ್ಲಿ -3 ಮಾಡಿದ್ದಾರೆ. ಎಷ್ಟು ಬಂತು? 9 ಬಂತು. ಸಾರಿ, 15ರಲ್ಲಿ 3 ಕಳೆದ್ರೆ ಎಷ್ಟು ಬಂತು? 12 ಬಂತು. 12 ಹಾಕಿದ್ದಾರೆ. ಮತ್ತೆ 12ರಲ್ಲಿ ಮತ್ತೆ 3 ಕಳೆದಿದ್ದಾರೆ, 9 ಬಂತು. 9 ಇದೆ. ಮತ್ತೆ 9ರಲ್ಲಿ -6 ಮಾಡಿದ್ದಾರೆ, 3 ಬಂತು. ಸೊ ಆನ್ಸರ್, ಸಾರಿ, 9ರಲ್ಲಿ 3 ಮೈನಸ್ ಮಾಡಿದ್ರೆ 6 ಬಂತು. ಸೊ 6 ಇದೆ. ಹಾಗೆ 6ರಲ್ಲಿ -3 ಮಾಡಿದ್ರೆ ಆನ್ಸರ್ ನೆಕ್ಸ್ಟ್ ಯಾವ್ದು ಬರುತ್ತೆ? 3 ಬರುತ್ತೆ. ಹಾಗಾದ್ರೆ ಒಂದು ನಮಗೆ ಸ್ಪಷ್ಟ ಆಯಿತು. ಏನಂತಂದ್ರೆ ಕಂಪ್ಲೀಟ್ ಆಗಿ ಯಾವುದೇ ಒಂದು ಸಬ್ಸ್ಟ್ರಾಕ್ಷನ್ ಮಾಡಬೇಕಂದ್ರೆ ಅಲ್ಲಿ ಏನು ಮಾಡಬೇಕು? ಒಂದು ರೂಲ್ಸನ್ನು ಫಾಲೋ ಮಾಡಬೇಕು ಅನ್ನೋದು ನಮಗೆ ಸ್ಪಷ್ಟ ಆಯಿತು.
ಇನ್ನು ನೆಕ್ಸ್ಟ್ ಏನಂತಂದ್ರೆ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀವಿ ನಾವು, ಮಲ್ಟಿಪ್ಲಿಕೇಶನ್. ರೈಟ್. ಹಾಗಾದ್ರೆ ಆ ಮಲ್ಟಿಪ್ಲಿಕೇಶನ್ ಅಲ್ಲಿ ಏನೇನಿದೆ ನೋಡೋಣ. ಇಲ್ಲಿ ಎರಡಿದೆ, ಒಂದು ಎಡಿಷನ್, ಇನ್ನೊಂದು ಸಬ್ಟ್ರಾಕ್ಷನ್. ಯಾವ್ದ್ರಲ್ಲಿ? ಅರ್ಥಮೆಟಿಕ್ ಪ್ಯಾಟ್ರನ್. ನೆನ್ಪಿಟ್ಕೊಡ್ರಿ, ಕೇಳ್ತೀನಿ ನಾನು. ಅದೇ ತರ ಮಲ್ಟಿಪ್ಲಿಕೇಶನ್ ಪ್ಯಾಟ್ರನ್ ಅಲ್ಲಿ, ಮಲ್ಟಿಪ್ಲಿಕೇಶನ್ ಪ್ಯಾಟ್ರನ್ ಅಲ್ಲಿ ಏನಿರುತ್ತೆ ನೋಡಿ. ಮಲ್ಟಿಪ್ಲಿಕೇಶನ್ ಪ್ಯಾಟ್ರನ್ ಅಲ್ಲಿ ನೋಡಿ, ಮಲ್ಟಿಪ್ಲೈ ಮಾಡೋದು, ಮಲ್ಟಿಪ್ಲೈ ಬೈ 2 ಅಂತ ಹೇಳ್ತಾನೆ. 1ಕ್ಕೆ 2 ಮಲ್ಟಿಪ್ಲೈ ಮಾಡ್ರಿ 2 ಆಗುತ್ತೆ. 1 × 2 2, ಮತ್ತೆ 2ಕ್ಕೆ ಮತ್ತೆ 2 ಮಲ್ಟಿಪ್ಲೈ ಮಾಡ್ರಿ 4 ಆಗುತ್ತೆ. 4ಗೆ ಮತ್ತೆ 2 ಮಲ್ಟಿಪ್ಲೈ ಮಾಡಿದ್ರೆ 8 ಆಗುತ್ತೆ. 8ಗೆ ಮತ್ತೆ 2 ಮಲ್ಟಿಪ್ಲೈ ಮಾಡಿದ್ರೆ 16 ಆಗುತ್ತೆ. ಸೊ ಹಾಗಾದ್ರೆ ಮಲ್ಟಿಪ್ಲೈ ಬೈ 2, 2ಅನ್ನ ಮಲ್ಟಿಪ್ಲೈ ಮಾಡ್ತಾ ಹೋಗಿದ್ದಾನೆ. ಸೊ ಆನ್ಸರ್ ಏನು ಬರುತ್ತೆ? 2 ಬರುತ್ತೆ. ಅದೇ ಥರ ಇನ್ನೊಂದು ರೂಲ್ ಫಾಲೋ ಮಾಡಿದ್ದಾರೆ. ಅದೇನು ಗೊತ್ತಾ? ಡಿವೈಡೆಡ್ ಬೈ 3 ಅಂತ ಹೇಳ್ತಾನೆ. ಡಿವೈಡೆಡ್ ಬೈ 3 ಅಂದರೆ 81. 81 ಡಿವೈಡ್ ಬೈ 3. ಸೊ ಆನ್ಸರ್ ಏನು ಬರುತ್ತೆ? 27. 3 2 ಜಾ ಎಷ್ಟು ಉಳಿತು? 6 ಉಳಿತು, ಸಾರಿ 2 ಉಳಿತು. ಮತ್ತೆ 3 7 ಜಾ 21. ಸೊ ಆನ್ಸರ್ ಎಷ್ಟು ಬಂತು? 27. ಅಂದರೆ ಇದರಲ್ಲಿ 3 ಡಿವೈಡ್ ಮಾಡಿದ್ರೆ 27 ಬರುತ್ತೆ. ಮತ್ತೆ ಇದರಲ್ಲಿ 3 ಡಿವೈಡ್ ಮಾಡಿದ್ರೆ 9 ಬರುತ್ತೆ. ಮತ್ತೆ ಇದರಲ್ಲಿ 3 ಡಿವೈಡ್ ಮಾಡಿದ್ರೆ 3 ಬರುತ್ತೆ. ಮತ್ತೆ ಇದು ಮಾಡಿದ್ರೆ 1 ಬರುತ್ತೆ. ಹಾಗಾದ್ರೆ ಡಿವೈಡೆಡ್ ಬೈ 3 ರೂಲ್ಸ್ ಫಾಲೋ ಮಾಡ್ತಾ ಇದ್ದಾರೆ. ಸರಿ, ಹಾಗಾದ್ರೆ ಇನ್ನು ನೆಕ್ಸ್ಟ್ ನೋಡಿ, ಸ್ಕ್ವೇರ್ ನಂಬರ್ ಪ್ಯಾಟರ್ನ್ ಇದೆ. ಸ್ಕ್ವೇರ್ ನಂಬರ್ ಪ್ಯಾಟರ್ನ್ ಅಂದ್ರೆ ಏನು? ವೆರಿ ಸಿಂಪಲ್. 1 ಸ್ಕ್ವೇರ್, 2 ಸ್ಕ್ವೇರ್, 3 ಸ್ಕ್ವೇರ್ ಅಂದ್ರೆ 1 × 1 = 1, 2 × 2 = 4, 3 × 3 = 9. ನೋಡಿ ಇಲ್ಲಿದೆ, 1 1 ಜಾ 1, 2 2 ಜಾ 4, 3 3 ಜಾ 9, 4 4 ಜಾ 16, 5 5 ಜಾ 25. ನೆಕ್ಸ್ಟ್ ಏನು ಬರುತ್ತೆ? 6 6 ಜಾ 36. ಆ ಥರ. ಇನ್ನು 4th ಒನ್ ಇದರಲ್ಲಿ ಯಾವುದು? ಏನ್ ನೋಡ್ತಾ ಇದೀವಿ ನಾವು? ಏನ್ ನೋಡ್ತಾ ಇದೀವಿ ಅಂತ ಹೇಳಿದೆ ನಾನು, ನಿಮ್ಗೆ ನೆನಪಿದೆಯಾ? ಏನ್ ನೋಡ್ತಾ ಇದೀವಿ? ನಂಬರ್ ಪ್ಯಾಟರ್ನ್ ನೋಡ್ತಾ ಇದೀವಿ ಅಲ್ವಾ? ನಂಬರ್ ಪ್ಯಾಟರ್ನ್. ಆ ನಂಬರ್ ಪ್ಯಾಟರ್ನ್ ಅಲ್ಲಿ ಇವನ್ ಅಂಡ್ ಆಡ್ ನಂಬರ್ ಕೂಡ ಬರುತ್ತೆ. 4th ಒನ್ ಈವನ್ ನಂಬರ್ ಅಂಡ್ ಆಡ್ ನಂಬರ್, ಈವನ್ ನಂಬರ್ ಅಂಡ್ ಆಡ್ ನಂಬರ್ ಪ್ಯಾಟರ್ನ್. ರೈಟ್. ಈವನ್ ನಂಬರ್ ಗೊತ್ತಲ್ಲ ನಿಮಗೆ? 2 4 6 8 10, ನೆಕ್ಸ್ಟ್ 12, ನೆಕ್ಸ್ಟ್ 14 ಅಲ್ವಾ? ಅದೇ ಥರ ಆಡ್ ನಂಬರ್ ಮಾಡಿದ್ರೆ 1 3 5 7 9 11 13 ಲೈಕ್ ದಟ್, ಹೌದಿಲ್ಲ? ಈಗ ಎ ಮುಗೀತು. ನೆಕ್ಸ್ಟ್ ನಾವು ಹೋಗ್ತಕ್ಕಂಥದ್ದು ಈಗ ಬಿ ಪ್ಯಾಟ್ರನ್. ಬಿ ಪ್ಯಾಟ್ರನ್ ಯಾವುದಿದೆ ಅಂತ ನೋಡೋಣ. ಬಿ ಪ್ಯಾಟ್ರನ್ ಜೊಮೆಟ್ರಿಕಲ್ ಪ್ಯಾಟ್ರನ್. ಇದರಲ್ಲಿ ಶೇಪ್ಸ್ ಮತ್ತೆ ಫಿಗರ್ಸ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಶೇಪ್ಸ್ ಮತ್ತೆ ಫಿಗರ್ಸ್. ಹಾಗಾದ್ರೆ ಶೇಪ್ಸ್ ಮತ್ತು ಫಿಗರ್ ಅಲ್ಲಿ ನಂಬರ್ 1 ರಿಪೀಟಿಂಗ್ ಪ್ಯಾಟ್ರನ್. ಈಗ ನೋಡಿ, ಸ್ವಲ್ಪ ಶೇಪ್ಸ್ ಮತ್ತು ಫಿಗರ್ ನೋಡಿ. ಫಸ್ಟ್ ಸರ್ಕಲ್ ಬಂದಿದೆ ಅಲ್ವಾ? ಸರ್ಕಲ್ ಇದೆ. ನೆಕ್ಸ್ಟ್ ಏನ್ ಬಂದಿದೆ? ಟ್ರಯಾಂಗ್ಯುಲರ್ ಬಂದಿದೆ. ಮತ್ತೆ ನೆಕ್ಸ್ಟ್ ಏನ್ ಬಂದಿದೆ? 2 ಸರ್ಕಲ್ ಬಂದಿದೆ. ಮತ್ತೆ ಟ್ರಯಾಂಗಲ್ ಬಂದಿದೆ. ಹಾಗಾದ್ರೆ ನೆಕ್ಸ್ಟ್ ಏನ್ ಬರುತ್ತೆ ಆನ್ಸರ್? ನೆಕ್ಸ್ಟ್ ಏನ್ ಬರುತ್ತೆ? ಸರ್ಕಲ್. ಮತ್ತೆ ನೆಕ್ಸ್ಟ್ ಏನ್ ಬರುತ್ತೆ? ಟ್ರಯಾಂಗಲ್ ಬರುತ್ತೆ. ಸೊ ದಿಸ್ ಇಸ್ ದ ರಿಪೀಟಿಂಗ್ ಪ್ಯಾಟರ್ನ್ ಆಫ್ ದ ಶೇಪ್ಸ್ ಅಂಡ್ ಸಿಂಬಾಲ್. ಅದೇ ಗ್ರೋವಿಂಗ್ ಪ್ಯಾಟರ್ನ್ ಅಂತ ಹೇಳ್ತಾರೆ ನೋಡಿ. ಇಲ್ಲಿ ನಂಬರ್ಸ್ ಆಫ್ ಶೇಪ್ಸ್ ಇನ್ಕ್ರೀಸಸ್ ಇನ್ ಈಚ್ ಸ್ಟೆಪ್. ನೋಡಿ, ಇಲ್ಲಿ 1 ಇದೆ, ಇಲ್ಲಿ 2 ಇದಾವೆ, ಇಲ್ಲಿ 3 ಇದಾವೆ, ಇಲ್ಲಿ 4 ಇದಾವೆ. ಅಂದ್ರೆ 1 2 3 4 ನೆಕ್ಸ್ಟ್ 5. ಈ ತರ ಏನ್ ಮಾಡಿದ್ರೆ ಆ ಶೇಪ್ಸ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋಗಿದ್ದಾರೆ. ರೈಟಾ? ನೆಕ್ಸ್ಟ್ ಥರ್ಡ್ ಒನ್ ಏನ್ ಹೇಳ್ತಾನೆ? ಇದು ನಾವು ನೋಡ್ತಾ ಇರೋದು ಈಗ ಬಿ. ಫಸ್ಟ್ ಒನ್ ಎ ಏನಾಯ್ತು? ನಂಬರ್ ಪ್ಯಾಟರ್ನ್ ಆಯ್ತು. ಬಿ ಏನಾಯ್ತು? ಶೇಪ್ಸ್ ಅಂಡ್ ಫಿಗರ್, ಹೌದಿಲ್ಲ? ಏನದು? ಎರಡನೇದು ಏನಿದೆ? ಶೇಪ್ಸ್ ಅಂಡ್ ಫಿಗರ್ಸ್, ಬಿ. ಅದೇ ತರ ಈಗ ಆ ಬಿದಲ್ಲಿ ನಾವು 3ನೇದು ನೋಡ್ತಾ ಇದ್ವಿ, ರೊಟೇಷನಲ್ ಅಂಡ್ ಸಿಮೆಟ್ರಿಕಲ್ ಪ್ಯಾಟರ್ನ್. ದಟ್ ಈಸ್ ಪ್ಯಾಟರ್ನ್ ದಟ್ ರೊಟೇಟ್ ಆರ್ ಶೋ ದ ಮಿರರ್ ಸಿಮ್ಯಾಟ್ರಿ. ಈಗ ಮಿರರ್ ಸಿಮ್ಯಾಟ್ರಿ ಹೆಂಗಿರುತ್ತಂದ್ರ, ಈಗ ಫಾರ್ ಎಕ್ಸಾಂಪಲ್ ಎಲ್ ಇತ್ತು ಅಂದ್ರೆ ಅದು ಮಿರರ್ ಅಲ್ಲಿ ಹೆಂಗ್ ಕಾಣುತ್ತೆ ಅಂದ್ರ ಈ ತರ ಕಾಣುತ್ತೆ, ಉಲ್ಟಾ ಕಾಣುತ್ತೆ. ಈಗ ಬಿ ಇತ್ತಪ್ಪ ಅಂದ್ರೆ ಆ ಬಿ ಮತ್ತೆ ಹೆಂಗ್ ಕಾಣುತ್ತೆ? ಈ ತರ ಉಲ್ಟಾ ಕಾಣುತ್ತೆ.
ಸಿ ಇತ್ತಪ್ಪ ಅಂದ್ರೆ ಆ ಸಿ ಈ ತರ ಉಲ್ಟಾ ಕಾಣುತ್ತೆ. ಈ ತರ ಇರುವಂತದ್ದು ಸಿಮೆಟ್ರಿಕಲ್ ಪ್ಯಾಟರ್ನ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಈಗ ಎ ಬಿ ಆಯ್ತು. ಈಗ ನೆಕ್ಸ್ಟ್ ಸಿ ನೋಡೋಣ. ಎದ್ದು ನಂಬರ್ ಪ್ಯಾಟರ್ನ್ ಆಯ್ತು, ಬಿದ್ದು ಶೇಪ್ಸ್ ಅಂಡ್ ಫಿಗರ್ ಆಯ್ತು, ಸಿ ಯಾವ್ದು ಈಗ ನೆಕ್ಸ್ಟ್ ಅಲ್ಫಾಬೆಟ್ ಪ್ಯಾಟರ್ನ್. ಯಾವುದು? ಅಲ್ಫಾಬೆಟ್ ಪ್ಯಾಟರ್ನ್. ಅಲ್ಫಾಬೆಟ್ ಪ್ಯಾಟರ್ನ್ ಅಂದ್ರೆ ವೆರಿ ಸಿಂಪಲ್, ದ ಯೂಸಿಂಗ್ ಇಂಗ್ಲಿಷ್ ಲೆಟರ್ಸ್ ಇನ್ ಫಿಕ್ಸ್ಡ್ ಸೀಕ್ವೆನ್ಸ್. ಅರ್ಥ ಆಯ್ತಾ? ಅದರಲ್ಲಿ ಎ ಸಿ ಇ ಜಿ ಒಂದು ಎಕ್ಸಾಂಪಲ್ ಕೊಡಿ ನೋಡೋಣ. ಇಲ್ಲೇನ್ ಮಾಡಿದಾನೆ ಗೊತ್ತಾ, ಪ್ರತಿಯೊಂದಕ್ಕೂ ಒಂದು ಲೆಟರ್ನ ಸ್ಕಿಪ್ ಮಾಡಿದಾನೆ. ಎ ಆದ್ಮೇಲೆ ಆಕ್ಚುಲಿ ಏನ್ ಬರ್ಬೇಕಾಗಿತ್ತು, ಬಿ ಬರ್ಬೇಕಾಯ್ತು, ಬಿ ನ ಸ್ಕಿಪ್ ಮಾಡಿದಾನೆ, ಸಿ ಬರ್ದಿದ್ದಾನೆ. ಸಿ ಆದ್ಮೇಲೆ ನೆಕ್ಸ್ಟ್ ಡಿ ಬರ್ಬೇಕಾಗಿತ್ತು, ಅದನ್ನ ಸ್ಕಿಪ್ ಮಾಡಿದ್ದಾನೆ. ನೆಕ್ಸ್ಟ್ ಇ ಬರ್ದಿದ್ದಾರೆ, ಎ ಬರ್ದಿದ್ದಾರೆ, ಸಿ ಬರ್ದಿದ್ದಾರೆ, ಎ ಇ ಬರ್ದಿದ್ದಾರೆ. ಹೌದಾ? ಎ ಸಿ ಇ. ಎಫ್ ಬರ್ಬೇಕಾಗಿತ್ತು, ಜಿ ಬರ್ದಾರ. ಹಾಗಾದ್ರೆ ನೆಕ್ಸ್ಟ್ ಏನ್ ಬರುತ್ತೆ, ಯಾರು ಹೇಳ್ತೀರಿ? ವೆರಿ ಗುಡ್. ಜಿ ಎಚ್ ಆದ್ಮೇಲೆ ಏನ್ ಬರುತ್ತೆ, ಐ ಬರುತ್ತೆ. ವೆರಿ ಸಿಂಪಲ್. ಹಾಗಾದ್ರೆ ಒನ್ ಲೆಟರ್ ಸ್ಕಿಪ್ ಮಾಡೋದು ಆಲ್ಫಾಬೆಟ್ ಅಲ್ಲಿ ನಡೆಯುತ್ತದೆ. ಇನ್ನೊಂದು ನೋಡಿ, ಇಲ್ಲಿ ಇನ್ನೊಂದಿದೆ, ಗೋ ಬ್ಯಾಕ್ವರ್ಡ್ ಬೈ 2 ಲೆಟರ್. ನೋಡಿ ಇಲ್ಲಿ ಆಕ್ಚುಲಿ ಝೆಡ್ ಹಿಂದ್ಗಡೆಯಿಂದ, ಝೆಡ್ ಹಿಂದಿನ ಲೆಟರ್ ಯಾವುದು? ಝೆಡ್. ವೈ. ನೆಕ್ಸ್ಟ್ ಯಾವುದು? ಅದ್ರ ಹಿಂದಿನ ಲೆಟರ್ ಎಕ್ಸ್. ನೋಡಿ ಇವೆರಡು ಲೆಟರ್ನ ಏನ್ ಮಾಡಿದ್ದಾರೆ, ಸ್ಕಿಪ್ ಮಾಡಿದ್ದಾರೆ. ಈಗ ಇಲ್ಲಿ ಸಾರಿ, ಒನ್ ಲೆಟರ್ನ ಸ್ಕಿಪ್ ಮಾಡಿದ್ದಾರೆ ಬೈ 2 ಲೆಟರ್ ಅಂತ ಹೇಳಿದ್ರೆ, ಬ್ಯಾಕ್ವರ್ಡ್ ಬೈ 2 ಲೆಟರ್. ಹೌದಾ? ಎಕ್ಸ್ ಬರ್ದಿದ್ದಾನೆ, ಸಾರಿ ಇದು 1 ಲೆಟರ್ ಆಗಬೇಕು. ಇದು ಕೂಡ 1 ಲೆಟರ್ ಅಂದ್ರೆ ಎಕ್ಸ್ ಬರ್ದಿದ್ದಾನೆ. ಎಕ್ಸ್ ಆದ್ಮೇಲೆ ನೆಕ್ಸ್ಟ್ ಏನ್ ಬರುತ್ತೆ, ಅದ್ರ ಹಿಂದ್ಗಡೆ ಲೆಟರ್. ಅದ್ರ ಹಿಂದ್ಗಡೆ ಲೆಟರ್ ಏನು ಬೇಗ? ಡಬ್ಲ್ಯೂ. ಡಬ್ಲ್ಯೂ ಬಿಟ್ರೆ ವಿ. ಹೌದಿಲ್ಲ? ಅಂದ್ರೆ ಝೆಡ್ ಬರ್ದಿದ್ದಾರೆ, ಎಕ್ಸ್ ಬರ್ದಿದ್ದಾರೆ, ವಿ ಬರ್ದಿದ್ದಾರೆ, ಟಿ ಬರ್ದಿದ್ದಾರೆ. ಟಿದ್ದು ಒಂದು ಲೆಟರ್ ಬಿಟ್ಟು ನೆಕ್ಸ್ಟ್ ಯಾವ್ದು ಬರುತ್ತೆ? ಕರೆಕ್ಟ್ ಕರೆಕ್ಟ್, ಆರ್. ಅಲ್ಲ ನೀವು ಬೇರೆ ಏನು ಹೇಳ್ತೀರಿ ಅನ್ನೋದು ನೋಡಕತ್ತಿ ನಾನು. ರೈಟ್. ಆದ್ರೆ ನೆಕ್ಸ್ಟ್ ನೋಡೋಣ, ಫೈಂಡಿಂಗ್ ದ ರೂಲ್ ಇನ್ ಪ್ಯಾಟರ್ನ್. ನೋಡಿ ಮೂರನೇದು ಇಲ್ಲ ಆನ್ ಮಾಡಿ, ಫೈಂಡಿಂಗ್ ದ ರೂಲ್ ಇನ್ ಪ್ಯಾಟರ್ನ್. ಸರಿ, ಹಾಗಾದ್ರೆ ನೋಡಿ, ಫೈಂಡಿಂಗ್ ದ ರೂಲ್ ಇನ್ ಪ್ಯಾಟರ್ನ್ ಅಂತ ಹೇಳ್ತಾನೆ. ಅಬ್ಸರ್ವ್ ದ ಚೇಂಜ್ ಫ್ರಮ್ ಒನ್ ಟರ್ಮ್ ಟು ದ ನೆಕ್ಸ್ಟ್ ಅಂತ ಹೇಳ್ತಾನೆ. ಹಾಗಾದ್ರೆ ಒಂದು ಟರ್ಮ್ ಇಂದ ನೆಕ್ಸ್ಟ್ ಟರ್ಮ್ ಅನ್ನ ನೋಡೋದು. ಐಡೆಂಟಿಫೈ ಇಟ್ಸ್ ಪ್ಲಸ್ ಮೈನಸ್ ಇಂಟು ಆರ್ ಡಿವೈಡ್. ನೋಡಿ ಇಲ್ಲಿ ಏನ್ ಹೇಳಿದೆ, ಪ್ರಿಡಿಕ್ಟ್ ದ ನೆಕ್ಸ್ಟ್ ಟರ್ಮ್ ಯೂಸಿಂಗ್ ದ ಸೇಮ್ ರೂಲ್. ಎಕ್ಸಾಂಪಲ್ 3 ಇದೆ, 6 ಇದೆ, 12 ಇದೆ, 24 ಇದೆ. ಮಲ್ಟಿಪ್ಲೈ ಬೈ 2. ನೆಕ್ಸ್ಟ್ ಟರ್ಮ್ ಈಸ್, ನೆಕ್ಸ್ಟ್ ಟರ್ಮ್ ಯಾವ್ದು ಬರುತ್ತೆ? ಓಯ್, 3ಕ್ಕೆ 2 ಮಲ್ಟಿಪ್ಲೈ ಮಾಡಿದಾನೆ 6 ಆಗಿದೆ. 6ಕ್ಕೆ 2 ಮಲ್ಟಿಪ್ಲೈ ಮಾಡಿದಾನೆ 12 ಆಗಿದೆ. ನೆಕ್ಸ್ಟ್ 24. 24ಗೆ 2 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು? ಇಲ್ಲ ಐತಲ್ಲ ಆನ್ಸರ್, ಇಲ್ಲ ಐತಲ್ಲ ಆನ್ಸರ್ 48. 48. ಹಾ, ಎಸ್, ಗುಡ್. ನೆಕ್ಸ್ಟ್ ಕಂಪ್ಲೀಟಿಂಗ್ ದ ಪ್ಯಾಟರ್ನ್ ಅಂತ ಹೇಳ್ತಾನೆ. ನೆಕ್ಸ್ಟ್ ಬರೋದು ಕಂಪ್ಲೀಟಿಂಗ್ ದ ಪ್ಯಾಟರ್ನ್. ಕಂಪ್ಲೀಟಿಂಗ್ ದ ಪ್ಯಾಟರ್ನ್ ಅಂದ್ರೆ ಹೆಂಗ್ ಮಾಡೋದು ನೋಡೋಣ. ಸರಿ, ಹಾಗಾದ್ರೆ ಕಂಪ್ಲೀಟಿಂಗ್ ದ ಪ್ಯಾಟರ್ನ್, ಫಿಲ್ ಇನ್ ದ ಮಿಸ್ಸಿಂಗ್ ಟರ್ಮ್ಸ್ ಯೂಸಿಂಗ್ ದ ಪ್ಯಾಟರ್ನ್ಸ್ ರೂಲ್ ಅಂತ ಹೇಳ್ತಾನೆ. ಇಲ್ಲಿ ನಂಬರ್ಸ್ ಕೊಟ್ಟಿರ್ತಾನೆ, ಇದರಲ್ಲಿ ಮಿಸ್ ಆಗಿರುತ್ತೆ. ಈ ನಂಬರ್ ಯಾವ್ದು ಮಿಸ್ ಆಗಿರುತ್ತೆ ನಾವು ಕಂಡುಹಿಡಿಬೇಕು. ಓಕೆ, ಸೊ 7ಗೆ ಏನ್ ಆಡ್ ಮಾಡಿದ್ರೆ 11 ಬರುತ್ತೆ, ಮತ್ತೆ 11ಗೆ ಏನ್ ಆಡ್ ಮಾಡಿದ್ರೆ 15 ಬರುತ್ತೆ. ನಾವು ರೂಲ್ ಕಂಡುಹಿಡಿಬೇಕು. 9 ಇಲ್ಲಿ 9 ನನ್. ಯಾಕೆ ಇದಕ್ಕೆ 2 ಆಡ್ ಮಾಡಿದ್ರೆ 9 ಬರುತ್ತೆ. 9ಗೆ 2 ಆಡ್ ಮಾಡಿದ್ರೆ 11 ಬರುತ್ತೆ. 11ಗೆ 2 ಆಡ್ ಮಾಡಿದ್ರೆ 13. ಸೊ ಆನ್ಸರ್ ಏನಾಗಂದ್ರೆ ಆಡ್ ಈಸ್ ದ 2. ಆನ್ಸರ್ 7, 9, 11, 13, 15. ಸರಿ, ಹಾಗಾದ್ರೆ ನೆಕ್ಸ್ಟ್ ನೋಡಿ, 5th ಒನ್ ಏನ್ ಹೇಳ್ತಾನೆ, ಪ್ಯಾಟರ್ನ್ಸ್ ಇನ್ ಮಲ್ಟಿಪ್ಲಿಕೇಶನ್ ಟೇಬಲ್. ಮಲ್ಟಿಪ್ಲಿಕೇಶನ್ ಟೇಬಲ್ಸ್ ಅಂದ್ರೆ ಟೇಬಲ್ ನಂಬರ್ಸ್ ಬರೆಯೋದು. 2, 4, 6, 8, 10, 12, 14, 16. ಹೌದಿಲ್ಲ? ಇದೆಲ್ಲ ಕಂಪ್ಲೀಟ್ ಈವನ್ ನಂಬರ್ ಇರುವಂತ 5ರದ ಟೇಬಲ್. 0 ಎಂಡ್ಸ್ ಇನ್ 0 to 5. ಅಥವಾ ಟೇಬಲ್ 9 ಬರೆಯೋದು. 9, 18, 27, 36, 45. ಇದೆಲ್ಲ ಕಂಪ್ಲೀಟ್ ಮಲ್ಟಿಪ್ಲಿಕೇಶನ್ ಆಫ್ ದ ಟೇಬಲ್. ಟೇಬಲ್ಸ್ ಅನ್ನ ಬರೆಯೋದು. 9ರದು, ಇಲ್ಲ 2ರದು, ಇಲ್ಲ 4ರದು, ಯಾವ್ದೋ ಒಂದು ಕೊಡ್ತಾನ.
ಅದೇ ತರ ನೆಕ್ಸ್ಟ್ ಮ್ಯಾಜಿಕ್ ಪ್ಯಾಟರ್ನ್ ಅಂತ ಇದೆ ನೋಡಿ. ಮ್ಯಾಜಿಕ್ ಪ್ಯಾಟರ್ನ್, ಮ್ಯಾಜಿಕ್ ಅಂದ್ರೆ ಸಾಮಾನ್ಯವಾಗಿ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದೆ ನೋಡಿ. ಮ್ಯಾಜಿಕ್ ಇಸ್ ದ ಸ್ಕ್ವೇರ್ ವೇರ್ ದ ಸಮ್ ಆಫ್ ದ ರೋಸ್ ಕಾಲಮ್ಸ್ ಅಂಡ್ ಡಯಾಗ್ನಲ್ಸ್ ಇನ್ ದ ಸೇಮ್. ಇಲ್ಲೊಂದು ಎಕ್ಸಾಂಪಲ್ ಇದೆ, ಈ ಎಕ್ಸಾಂಪಲ್ ನೋಡೋಣ. ಈ ಎಕ್ಸಾಂಪಲ್ ನೋಡಿ, ಯಾವ ಕಡೆ ಆಡ್ ಮಾಡಿದ್ರು 15 ಬರಬೇಕು, ಆ ತರ ನಾವು ಸೆಟ್ ಮಾಡಿದ್ದಾನೆ. 2 7 2 + 7 9 9 + 6 ಎಷ್ಟಾಯ್ತು? ಈ 3 ಸೇರಿದ್ರೆ ಎಷ್ಟಾಯ್ತು? 15 ಆಯ್ತು. ಈ 3 ಸೇರಿದ್ರೆ ಎಷ್ಟಾಯ್ತು? 15 ಆಯ್ತು. ಈ 3 ಸೇರಿಸ್ರಿ 15 ಆಯ್ತು. ಕರೆಕ್ಟಾ? ಮ್ಯಾಲಿಂದ ನೋಡ್ರಿ 2 + 1 9. ಹೌದಾ? ನೋಡಿ ಮ್ಯಾಲಿಂದ ನೋಡೋಣ. ಈಗ ಮ್ಯಾಲಿಂದ ನೋಡಿದ್ರೆ ಎಷ್ಟು ಬರುತ್ತೆ? 2 9 4 15 ಆಯ್ತು. ಅದೇ ತರ 6 1 + 8 15 ಆಯ್ತು. ಸೆಂಟರ್ ನೋಡಿ 7 + 3 5 15 ಆಯ್ತು. ಅಷ್ಟೆಲ್ಲ ಕ್ರಾಸ್ ಕೂಡ ನೋಡ್ರಿ, ಕ್ರಾಸ್ 4 + 5 9 9 + 6 15. ಮತ್ತೆ ಈ ಕಡೆ ಕ್ರಾಸ್ ನೋಡ್ರಿ 2 + 5 7 7 + 8 15. ಸೊ ದಿಸ್ ಇಸ್ ದ ಮ್ಯಾಜಿಕ್ ಸ್ಕ್ವೇರ್ ಅಂತ ಕರಿತೀವಿ. ಬರುತ್ತೆ. ಇನ್ನ ಪ್ಯಾಟರ್ನ್ ಯೂಸಿಂಗ್ ದ ಮ್ಯಾಚ್ ಸ್ಟಿಕ್ ಅಂತ ಹೇಳ್ತಾನೆ. ಮ್ಯಾಚ್ ಸ್ಟಿಕ್ ಇಂದ ನಾವೇನ್ ಮಾಡ್ಬೋದು? ಪ್ಯಾಟರ್ನ್ಸ್ ಅನ್ನ ಮಾಡ್ಬೋದು. ಸ್ಕ್ವೇರ್, 1 ಸ್ಕ್ವೇರ್ಗೆ 4 ಮ್ಯಾಚ್ ಸ್ಟಿಕ್ ಬಳಸ್ತೀವಿ. 1 2 3 4. ಎಷ್ಟು ಮ್ಯಾಚ್ ಸ್ಟಿಕ್ ಬೇಕಾಯ್ತು? 4 ಬೇಕಾಯ್ತು. ಹಾಗಾದ್ರೆ 2 ಜಾಯಿಂಟ್ ಸ್ಕ್ವೇರ್, 2 ಜಾಯಿಂಟ್ ಸ್ಕ್ವೇರ್ ಆದ್ರೆ ಎಷ್ಟು ಮ್ಯಾಚ್ ಸ್ಟಿಕ್ ಬೇಕು? 7 ಬೇಕು. 8 ಅನ್ಬಾರ್ದು. ಮತ್ತೆ 8 ಅಂದ್ರೆ ಏನಾಗತ್ತೆ? 2 ಸಪ್ರೇಟ್ ಆಗುತ್ತೆ. ಆಕ್ಚುಲಿ ನಾ ಇದಕ್ಕೆ ಜಾಯಿನ್ ಮಾಡೋದು ಹೇಳಿದೆ ನೋಡಿ. 1 2 3 4 5 6 7. ಹೌದಿಲ್ಲ? ಹಾಗಾದ್ರೆ 3 ಜಾಯಿಂಟ್ ಸ್ಕ್ವೇರ್ ಬೇಕಂದ್ರೆ 10 ಬೇಕು. ನೋಡಿ ಇಲ್ಲಿ 8 9 10. ಹೌದಾ ಅಲ್ಲ? ಮ್ಯಾಚ್ ಸ್ಟಿಕ್ ಒಟ್ಟು ಎಷ್ಟು ಬೇಕಾಗುತ್ತೆ? 10. ಅಂದ್ರೆ ಪ್ಯಾಟರ್ನ್ ಯೂಸಿಂಗ್ ದ ಮ್ಯಾಚ್ ಸ್ಟಿಕ್ ಅಂತ ಅನ್ಕೊಳ್ಳೋಣ. ಇದು ಜನರಲ್ ಫಾರ್ಮುಲಾ ರೂಲ್ ಏನಂದ್ರೆ 3n + 1. 3n + 1 ಅಂದ್ರೆ ಪ್ರತಿಯೊಂದಕ್ಕೂ 3n ಕೂಡ್ತಿರುತ್ತೆ. ಮೊದಲನೇದ್ದು ಮಾತ್ರ ಎಕ್ಸ್ಟ್ರಾ ಇರುತ್ತೆ, ಅದು +1. ಅರ್ಥ ಆಯ್ತಾ? ರೈಟ್. ಇನ್ನ ಪ್ಯಾಟರ್ನ್ಸ್ ಇನ್ ನೇಚರ್ ಅಂಡ್ ಡೈಲಿ ಲೈಫ್. ಪ್ಯಾಟರ್ನ್ಸ್ ನಾವು ನಿಜ ಜೀವನದಲ್ಲಿ ಕೂಡ ನೋಡ್ತೀವಿ. ಯಾವ್ಯಾವ ಗೊತ್ತಾ? ಹನಿಕೋಮ್ ನೋಡಿ ಎಷ್ಟು ನೈಸ್ ಆಗಿ ಮಾಡಿರ್ತದ ಅಲ್ವಾ? ಎಲ್ಲ ಒಂದೇ ಪ್ಯಾಟರ್ನ್ ಇರುತ್ತಾ? ಒಂದು ಸ್ಕ್ವೇರ್, ಒಂದು ಟ್ರಯಾಂಗಲ್, ಆ ತರ ಬೇರೆ ಬೇರೆ ಇರುತ್ತಾ? ಒಂದೇ ಶೇಪಲ್ಲಿ ಇರುತ್ತೆ. ಯಾವ ಶೇಪಲ್ಲಿ ಇರುತ್ತೆ ಹೇಳಿ ನೋಡೋದು? ಎಕ್ಸಾಗಾನ್ ಶೇಪಲ್ಲಿ ಇರುತ್ತೆ. ಹನಿಕೋಮ್ ನೋಡಿರಿಲ್ಲ? ಹನಿಕೋಮ್ ಯಾವ ತರ ಇರುತ್ತೆ ಶೇಪ್? ಅದು ಹೌದಿಲ್ಲ? ಈ ತರ ಇರುತ್ತೆ. ಈ ಹನಿಕೋಮ್ ನೋಡ್ರಿ ನೀವು, ಎಲ್ಲವೂ ಎಕ್ಸಾಗಾನ್ ಶೇಪ್ ಅಲ್ಲೇನೆ ಮಾಡಿರ್ತಾರ. ಎಲ್ಲವೂ ಅದು ಆ ಹನಿ ಬಿ ಏನ್ ಮಾಡುತ್ತೆ? ಎಕ್ಸಾಗಾನ್ ಶೇಪ್ ಅಲ್ಲೇ ಮಾಡುತ್ತೆ. ಒಂದು ಎಕ್ಸಾಗಾನ್ ಮಾಡೋದು, ಒಂದು ರೆಕ್ಟಾಂಗಲ್ ಮಾಡೋದು, ಒಂದು ಟ್ರಯಾಂಗಲ್ ಮಾಡೋದು ಮಾಡಂಗಿಲ್ಲ. ಅರ್ಥ ಆಯ್ತಾ? ಇನ್ನು ಫ್ಲವರ್ ಪೆಟಲ್, ಸ್ಪೈರಲ್ ನೋಡಿ. ಫ್ಲವರ್ ಪೆಟಲ್ ನೋಡ್ರಿ, ಅದು ಯಾವುದೇ ಒಂದು ಫ್ಲವರ್ ಪೆಟಲ್ ನ ನೋಡ್ರಿ, ಎಲ್ಲಾ ಪೆಟಲ್ ಸೇಮ್ ಇರ್ತಾವ. ಅಂದ್ರೆ ಲೈಫ್ ಅಲ್ಲಿ ಕೂಡ, ಡೈಲಿ ಲೈಫ್ ಅಲ್ಲಿ ಕೂಡ ಪ್ಯಾಟರ್ನ್ ನೋಡ್ತೀವಿ ನಾವು ಅಲ್ವಾ? ನೋಡಿದಿರಿಲ್ಲ? ಇನ್ನು ರಂಗೋಲಿ ಡಿಸೈನ್ ಒಂದೇ ಪ್ಯಾಟರ್ನ್ ಅಲ್ಲಿ ಹಾಕ್ತಿರ್ತಾರ. ಇನ್ನ ಬ್ರಿಕ್ಸ್ ವಾಲ್ ಪ್ಯಾಟರ್ನ್, ಬ್ರಿಕ್ಸ್ ಕಟ್ತಿರ್ತಾರಲ್ಲ, ಒಂದೇ ಸೈಜಿನ ತಗೊಂಡ್ಬಂದಿರ್ತಾರ. ಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಅದನ್ನೇ ಕಟ್ ಮಾಡಿ ಇರ್ತಾರ, ಬಟ್ ಸೈಜ್ ಮಾತ್ರ ಒಂದನ್ನೇ ಫಾಲೋ ಮಾಡ್ತಾರ. ಲೀಫ್ ಅರೇಂಜ್ಮೆಂಟ್, ಈಗ ಬ್ರಿಕ್ಸ್ ಒಂದು ಸಣ್ಣ ತೊಳೆದು ಒಂದು ದೊಡ್ಡ ತಗೊಂಬಂದು ಮಾಡಿದ್ರೆ ಕಟ್ಟಕ್ ಬರಂಗಿಲ್ಲ. ಹೌದಿಲ್ಲ? ಇನ್ನ ಲೀಫ್ಗಳನ್ನ ನೋಡಿ ಎಷ್ಟು ನೈಸ್ ಆಗಿ ಅರೇಂಜ್ಮೆಂಟ್ ಆಗಿರುತ್ತೆ. ಸೈಜ್ ಅಲ್ಲಿ ಹೆಚ್ಚು ಕಡಿಮೆ ಇರ್ಬೋದು, ಬಟ್ ಪ್ಯಾಟರ್ನ್ ಮಾತ್ರ ಸೇಮ್ ಇರುತ್ತೆ. ಈಗ ಬೇವಿನ ಗಿಡ, ಓಕೆ, ನೀಮ್ ಟ್ರೀ ನೋಡ್ರಿ. ನೀಮ್ ಟ್ರೀ ಪೆಟಲ್ ಏನಾದ್ರು ಒಂದು ಬಾಳಿ ಗಿಡದ ತರ ಬಂದಿರುತ್ತಾನೆ? ಯಾವ್ದನ ಒಂದನ? ಇಲ್ಲ. ಇಡೀ ಗಿಡ ನೋಡಿದ್ರು ಒಂದೇ ತರ ಇರುತ್ತೆ. ಇಲ್ಲ ಬಾಳೆ ಗಿಡಕ್ಕೆ ಬೇರೆ ಗಿಡದ ತರ ಇರ್ತಾನೆ? ಇಲ್ಲ. ಅಂದ್ರೆ ನಮ್ಮ ಲೈಫ್ ಅಲ್ಲಿ ಕೂಡ ನಾವು ಪ್ಯಾಟರ್ನ್ಸ್ ಅನ್ನ ನೋಡಬಹುದು ಅಂತ. ಇನ್ನ ಇಂಟ್ರೊಡಕ್ಷನ್ ಟು ಆಲ್ಜಿಬ್ರಾ ಥ್ರೂ ದ ಪ್ಯಾಟರ್ನ್. ಆಲ್ಜಿಬ್ರಾದಲ್ಲಿ ಕೂಡ ನಾನು ಹೇಳಿದೆ ನಿಮಗೆ, ಪ್ಯಾಟರ್ನ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಇಟ್ ಈಸ್ ಯೂಸಿಂಗ್ ಲೆಟರ್ಸ್ ಟು ಡಿಸ್ಕ್ರೈಬ್ ದ ಪ್ಯಾಟರ್ನ್. ಇಫ್ ದ ನಂಬರ್ ಆಫ್ ಟ್ರಯಾಂಗಲ್ ಈಸ್ n ಅಂಡ್ ಈಚ್ ಟ್ರಯಾಂಗಲ್ ಆಸ್ 3 ಸೈಡ್. ನೋಡಿ, ಟೋಟಲ್ ಸೈಡ್ ಹಾಗಾದ್ರೆ ಎಷ್ಟು ಅಂತ ಹೇಳ್ತೀವಿ ನಾವು? 3n ಅಂತೀವಿ. ಅಂದ್ರೆ n ಅನ್ನೋದು ಟ್ರಯಾಂಗಲ್ ನ ಒಂದು ಸೈಡ್ ಅಂತ ಅನ್ಕೊಂಡ್ರೆ, 3 ಸೈಡ್ ಅನ್ನು ನಾವು ಮಾಡಿದ್ರೆ ಅದು 3n ಅಂತೀವಿ ಅಲ್ವಾ? ನಂಬರ್ ಆಫ್ ಸೈಡ್ಸ್ ಎಷ್ಟಿದೆ ಅಂದ್ರೆ 3 ಇದೆ. ನಂಬರ್ ಆಫ್ ಸೈಡ್ಸ್ 3. ಸೊ ಅದೇ ತರ ಪಜಲ್ ಇದೆ ನೋಡಿ. ಫನ್ ಪಜಲ್ ಎಕ್ಸಾಂಪಲ್.
fun puzzle example. You have 1, 2, 3, 4, 5, 6, 7, 8, 9. Make 3 numbers that add to 18 without repeating any digit. One way 3 plus 6 plus 9 ಈ ತರ ಮಾಡಿದ್ರೆ 18 ಅಂತ ಬರುತ್ತೆ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾನು, ಫನ್ ಪಜಲ್ ಇದೆಲ್ಲ ರೈಟಾ. ಇನ್ನ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ, ಅರ್ಥಮೆಟಿಕ್. ಆಮೇಲೆ ಇದು ಮಲ್ಟಿಪ್ಲೈ, ಇದು ಸ್ಕ್ವೇರ್ ನಂಬರ್, ಇದು ಈವನ್ ಅಂಡ್ ಆಡ್ ಅಂಡ್ ಶೇಪ್ ಅಂಡ್ ಡಿಸೈನ್ ಅಂಡ್ ಮ್ಯಾಥ್ಸ್ಟಿಕ್, ಇಷ್ಟೆಲ್ಲ ನೋಡಿದ್ವಿ ನಾವು. ಈಗ ಪ್ಯಾಟ್ರನ್ಸ್ ಇನ್ ಆಡ್ ಅಂಡ್ ಈವನ್ ನಂಬರ್, ಈವನ್ ನಂಬರು ಮತ್ತು ಆಡ್ ನಂಬರ್ ಇದಂತೂ ಕಾಮನ್ ಆಗಿ 2 0 2 4 6 8 ಈವನ್ ನಂಬರ್ಸ್ ಎಲ್ಲ ಈವನ್ ನಂಬರ್ ಬರೆಯೋದು. ಇನ್ನು ಅದೇ ಥರ ಆಡ್ ನಂಬರ್ ಬರೆಯೋದು 1 3 5 7 9 ಎಲ್ಲ ಆಡ್ ನಂಬರ್ ಬರೆಯೋದು, ಈವನ್ ನಂಬರ್ ಬರೆಯೋದು. ಅದೇ ಥರ ಇದು ಮೈಂಡಲ್ಲಿ ಇರ್ಬೇಕು ನೋಡಿ ಎಲ್ಲರಿಗೂ. ಪ್ಯಾಟರ್ನ್ಸ್ ಅಬ್ಸರ್ವ್ಡ್, ಇಲ್ಲಿ ಆಪರೇಷನ್ ರಿಸಲ್ಟ್ ಭಾಳ ಇಂಪಾರ್ಟೆಂಟ್. ಇವನ್ ಪ್ಲಸ್ ಇವನ್ ಯಾವಾಗಲೂ ಆನ್ಸರ್ ಇವನ್ ಆಗುತ್ತೆ. ಯಾವ್ದಾರ ಇವನ್ ನಂಬರ್ ಹೇಳ್ರಿ ಎಕ್ಸಾಂಪಲ್ಗೆ. ಒಂದು ಇವನ್ ನಂಬರ್ 4 ಪ್ಲಸ್ ಇನ್ನೊಂದು ಇವನ್ ನಂಬರ್ ಹೇಳ್ರಿ ಈಗ 8. ಆನ್ಸರ್ ಏನ್ ಬರುತ್ತೆ ನೋಡಿ, ಆನ್ಸರ್ ಏನ್ ಬಂತು. ನೀವು ಯಾವಾಗನ ಮಾಡ್ರಿ ಇದನ್ನ ಬೇಕಾದ್ರ, ಇವನ್ ನಂಬರ್ ಪ್ಲಸ್ ಇವನ್ ನಂಬರ್ ಆನ್ಸರ್ ಯಾವಾಗಲೂ ಇವನ್ ನಂಬರ್ ಆಗುತ್ತೆ, ಚೇಂಜ್ ಆಗಲ್ಲ. ಈಗ 2 ಇವನ್ ನಂಬರ್ ಪ್ಲಸ್ 6 ಆನ್ಸರ್ ಏನು ಇವನ್ ನಂಬರ್. ನೀವು ಬೇಕಾದ್ರೆ ಆಡ್ ನಂಬರ್ ಬರ್ತೇನೆ ನೋಡ್ರಿ, ಚೆಕ್ ಮಾಡಿ. ಇವನ್ ನಂಬರ್ಗೆ ಇವನ್ ನಂಬರ್ ಆಡ್ ಮಾಡಿದ್ರೆ ಆನ್ಸರ್ ಇವನ್ ನಂಬರೇ ಇರುತ್ತೆ. ಅರ್ಥ ಆಯ್ತಾ? ಒಂದು ವೇಳೆ ಆಡ್ ನಂಬರ್ ಪ್ಲಸ್ ಆಡ್ ನಂಬರ್ ಮಾಡಿದ್ರೆ ಆನ್ಸರ್ ಮತ್ತೆ ಇವನ್ ನಂಬರೇ ಬರುತ್ತಾ. ಈಗ ನೋಡಿ 1 ಆಡ್ ನಂಬರ್ ಪ್ಲಸ್ 5 ಆನ್ಸರ್ ಏನ್ ಬಂತು, ಏನ್ ಬಂತು ಆನ್ಸರ್ ಏನ್ ಬಂತು, ಇವನ್ ನಂಬರ್ ಹೌದಿಲ್ಲ. ಅಂದ್ರೆ ಆಡ್ ನಂಬರಿಗೆ ಆಡ್ ನಂಬರ್ ಆಡ್ ಮಾಡಿದ್ರೆ ಆನ್ಸರ್ ಇವನ್ ನಂಬರ್ ಬರುತ್ತೆ. ನೀವು ಯಾವಾಗನ ಚೆಕ್ ಮಾಡಿ ನೋಡ್ರಿ. ಅದ್ರ ಬದಲಾಗಿ ಆಡ್ ನಂಬರ್ ಪ್ಲಸ್ ಇವನ್ ನಂಬರ್ ಅಥವಾ ಆಡ್ ನಂಬರ್ ಪ್ಲಸ್ ಇವನ್ ನಂಬರ್ ಮಾಡಿ ನೋಡೋಣ. ಈಗ ಆಡ್ ನಂಬರ್ ಒಂದು 3 ಇದೆ ಅನ್ಕೊಳಮ್, ಆಡ್ ನಂಬರ್ 3 ಇವನ್ ನಂಬರ್ ಮಾಡೋದಕ್ಕ ಆನ್ಸರ್ ಯಾವಾಗ್ಲೂ ನಿಮ್ಗೆ ಏನ್ ಬರುತ್ತೆ, ಆಡ್ ನಂಬರೇ ಬರುತ್ತೆ. ರೈಟಾ, ಕರೆಕ್ಟಾ? ನೆಕ್ಸ್ಟ್ ಆಡ್ ಇಂಟು ಆಡ್, ಯಾವುದೇ ಆಡ್ ನಂಬರಿಗೆ ಆಡ್ ನಂಬರ್ ಮಲ್ಟಿಪ್ಲೈ ಮಾಡ್ರಿ ಆನ್ಸರ್ ಆಡ್ ನಂಬರೇ ಇರುತ್ತೆ. ಬೇಕಾದ್ರೆ ಯಾವ್ದನ್ನ ಚೆಕ್ ಮಾಡಿ ನೋಡ್ರಿ. ಈಗ 11 ಇಂಟು 3 ಇದು ಆಡ್ ನಂಬರ್, ಇದು ಆಡ್ ನಂಬರ್, ಆನ್ಸರ್ ಏನ್ ಬರುತ್ತೆ 33 ಬರುತ್ತೆ. ಇಲ್ಲ ನೀವು 1 ಇಂಟು 3 ಮಾಡ್ರಿ ಆನ್ಸರ್ 3 ಬರುತ್ತೆ. ಇಲ್ಲ 7 ಇಂಟು 3 ಮಾಡ್ರಿ 21 ಬರುತ್ತೆ. ಯಾವ್ದಾರ ಮಾಡಿ ನೋಡ್ರಿ, ಬೇಕಾದ್ರೆ ಚೆಕ್ ಮಾಡ್ರಿ ನೀವು. ಅಂದ್ರೆ ಆಡ್ ನಂಬರಿಗೆ ಆಡ್ ನಂಬರ್ ಮಾಡಿದ್ರೆ ಆನ್ಸರ್ ಆಡ್ ನಂಬರೇ ಬರುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟನ ಮಾಡ್ರಿ ನೀವು, ಕೋಟಿಗಟ್ಟಲೆ ಲೆಕ್ಕ ಮಾಡ್ರಿ, ಆನ್ಸರ್ ಆಡ್ ನಂಬರ್ ಇರುತ್ತೆ. ಅಥವಾ ಈವನ್ ನಂಬರ್ ಅಂಡ್ ಎನಿ ನಂಬರ್, ಅದು ಆಡನ್ನ ಇರಲಿ ಇವನ್ ಇರಲಿ ಆನ್ಸರ್ ಇವನ್ ಬರುತ್ತೆ. ಉದಾಹರಣೆ ಈಗ ನೋಡು, ಈವನ್ ನಂಬರ್ 4, ಈಗ 4 ಮಾಡಿದೀವಿ ಅಂತ ಅನ್ಕೋ, 4 ಈವನ್ ನಂಬರ್ ತಗೊಂಡೆ, ಅದಕ್ಕೆ ನಾ ಏನ್ ಮಾಡ್ತೀನಿ 1 ಅಂತ ಹಾಕ್ತೀನಿ, ಆಡ್ ನಂಬರ್ ಹಾಕ್ತೀನಿ, ಆನ್ಸರ್ 4 ಬಂತ. ಇಲ್ಲ ಸರ್ ನಾನು ಅದಕ್ಕೆ 4ಗೆ ಈಗ ಈವನ್ ನಂಬರ್ ಕೊಡ್ತೀನಿ, ಆನ್ಸರ್ ಈವನ್ ನಂಬರ್ ಬಂತ. ಅಂದ್ರೆ ಈವನ್ ನಂಬರಿಗೆ ಎನಿ ನಂಬರ್ ಮೇ ಬಿ ಆಡ್ ಆರ್ ಈವನ್, ಆನ್ಸರ್ ಮಾತ್ರ ಈವನ್ನೇ ಬರುತ್ತೆ. ಇದು ಮೈಂಡ್ ಅಲ್ಲಿ ಇರಬೇಕು, ಗೊತ್ತಾಯ್ತಾ? ರೈಟ್. ಇನ್ನು ಪ್ಯಾಟರ್ನ್ಸ್ ಇನ್ ಎಡಿಷನ್ ಅಂಡ್ ಸಬ್ಟ್ರಾಕ್ಷನ್. ಎಡಿಷನ್ ಸಬ್ಟ್ರಾಕ್ಷನ್ ಈಗ ಆಲ್ರೆಡಿ ಹೇಳಿದೀನಿ. 5 ಆಡ್ ಮಾಡ್ತಾ ಹೋಗಿದ್ದಾನೆ, 5 10 15 20 25. ನೋಡಿ ಇಲ್ಲಿ ಬ್ಯಾಕ್ವರ್ಡ್ ಪ್ಯಾಟರ್ನ್ 100ಗೆ ಏನ್ ಮಾಡಿದಾನೆ, ಫಿಕ್ಸ್ಡ್ ನಂಬರ್ 10 ಮೈನಸ್ ಮಾಡ್ತಾ ಹೋಗಿದ್ದಾನೆ. ನೆಕ್ಸ್ಟ್ ಏನ್ ಬರುತ್ತೆ 60, ನೆಕ್ಸ್ಟ್ ಏನ್ ಬರುತ್ತೆ 50, ನೆಕ್ಸ್ಟ್ ಏನ್ ಬರುತ್ತೆ 40 30, ನೆಕ್ಸ್ಟ್ 20 ಅಲ್ವಾ. ಈ ತರ ಬ್ಯಾಕ್ವರ್ಡ್ ಪ್ಯಾಟರ್ನ್. ಅದೇ ತರ ಮಿರರ್ ಎಡಿಷನ್ ಹೆಂಗ್ ಮಾಡಿದ್ರು ಎಕ್ಸಾಂಪಲ್ 1 + 9 10, 2 + 8 10, 3 + 7 10, 4 + 6 10, 5 + 5 10, ಮತ್ತೆ 6 + 4 10, 7 + 3 10, 8 + 2 10, 9 + 1 10. ಅರ್ಥ ಆಯ್ತಾ? ಹೌದಲ್ಲ? ಇದನ್ನ ನಾವೇನಂತೀವಿ ಮಿರರ್ ಎಡಿಷನ್ ಅಂತ ಕರಿತೀವಿ. ಇನ್ನು ಪ್ಯಾಟರ್ನ್ಸ್ ಇನ್ ಶೇಪ್ ಅಂಡ್ ಆಲ್ರೆಡಿ ನಾವು ನೋಡಿದೀವಿ. ರಂಗೋಲಿ, ಟೈಲಿಂಗ್, ಬ್ರಿಕ್ಸ್, ವಾಲ್ಸ್, ಫ್ಯಾಬ್ರಿಕ್ಸ್ ಇದೆಲ್ಲ ಕಂಪ್ಲೀಟ್ ಏನಪ್ಪಾ ಅಂತಂದ್ರೆ ಪ್ಯಾಟರ್ನ್ಸ್ ಇನ್ ಶೇಪ್ಸ್ ಅಂಡ್ ಡಿಸೈನ್ಸ್.
ಲೆಟರ್ಸ್ ಅಲ್ಲಿ ನೋಡಿದ್ವಿ. ಆಮೇಲೆ ನೋಡಿ ಇಲ್ಲಿ ಲೆಟರ್ಸ್ ಅಲ್ಲಿ ಕೆಲವೊಂದು ಸ್ಪೆಸಿಫಿಕ್ ಕೊಟ್ಟಿದ್ದಾನೆ, ಆಲ್ಫಾಬೆಟ್ ಸೀಕ್ವೆನ್ಸ್ ಅನ್ನು ಮಾಡಿದ್ದಾನೆ. ಇಲ್ಲಿ ಬಿ ಬರಬೇಕಾಗಿತ್ತು, ಇಲ್ಲಿ ಡಿ ಬರಬೇಕಾಗಿತ್ತು, ಇಲ್ಲಿ ಎಫ್ ಬರಬೇಕಾಗಿತ್ತು, ಇಲ್ಲಿ ಸ್ಕಿಪ್ ಮಾಡಿದ್ದಾನೆ, ಒಂದು ಲೆಟರ್ ಸ್ಕಿಪ್ ಮಾಡಿದ್ದಾನೆ, ಇದನ್ನ ಬ್ಯಾಕ್ವರ್ಡ್ ಬರೆದಿದ್ದಾನೆ. ಈ ನೋಡಿ ಪೆಲಿಂಡ್ರಾಮ್ಸ್ ಅಂತ ಬರುತ್ತೆ. ಪೆಲಿಂಡ್ರಾಮ್ಸ್ ಅಂತಂದ್ರೆ ಏನ್ ಗೊತ್ತಾ, ಎರಡು ಆ ಕಡೆ ಈ ಕಡೆ ನಂಬರ್ ಸೇಮ್ ಇರುತ್ತೆ. ಈಗ ವರ್ಡ್ ಇದೆ ನೋಡಿ, ಮಾಮ್, ಮಾಮ್ ಅನ್ನುವಂಥ ವರ್ಡ್ ಅಲ್ಲಿ ಎಂ ಲಾಸ್ಟ್ ವರ್ಡ್ ಎಂ ಬರುತ್ತೆ. ಅದೇ ತರ ವಾವ್, ವಾವಿಗೆ ನೋಡಿ ಆ ಕಡೆ ಈ ಕಡೆ ಡಬ್ಲ್ಯೂ ಬಂದಿದೆ. ರೆಡಾರ್ ಆ ಕಡೆ ಈ ಕಡೆ ಆರ್, ಎ ಮಧ್ಯದಲ್ಲಿ ಡಿ, ಎಷ್ಟು ಬ್ಯೂಟಿಫುಲ್ ಇದೆಯಲ್ಲ. ಇದನ್ನ ವರ್ಡ್ ಪೆಲಿಂಡ್ರಾಮ್ ಅಂತ ಕರಿತೀವಿ, ವರ್ಡ್ ಪೆಲಿಂಡ್ರಾಮ್ಸ್. ಆಮೇಲೆ ನಂಬರ್ ಪೆಲಿಂಡ್ರಾಮ್ಸ್ 1 2 1, ಆ ಕಡೆ ಈ ಕಡೆ 1 ಇದೆ, ಮಧ್ಯದಲ್ಲಿ 2 ಇದೆ. 1 3 3 1, ಈ ಕಡೆ 1 ಇದೆ, 3 3 ಇದೆ. ಇಲ್ಲ ನೋಡಿ 1 2 3 2 1, 1 1 ಇದೆ, 2 2 ಇದೆ, 3 ಇದೆ. ರೈಟ್? ಅಂದ್ರೆ ಇದು ನಂಬರ್ ಪೆಲಿಂಡ್ರಾಮ್ಸ್, ಇದು ವರ್ಡ್ ಪೆಲಿಂಡ್ರಾಮ್ಸ್. ಅಂದ್ರೆ ರಿಪೀಟ್ ಆಗೋದು, ಆ ಕಡೆ ಈ ಕಡೆ ರಿಪೀಟ್ ಆಗೋದು. ಸೊ ಜನರಲ್ ರೂಲ್ ಫಾರ್ಮುಲಾ ಈಗ 3n+1 ಹೇಳಿದ್ದೀನಿ. ಸೊ ಐ ಥಿಂಕ್ ಇಷ್ಟು ಬಹಳಷ್ಟು ಇಂಪಾರ್ಟೆಂಟು. ಇನ್ನೊಂದಿದೆ ನೋಡಿ ಇಲ್ಲಿ, ಮ್ಯಾಜಿಕ್ ನಂಬರ್ಸ್ ಅಂಡ್ ಪ್ಯಾಟ್ರನ್. ಇದು ಭಾರಿ ಇಂಟ್ರೆಸ್ಟಿಂಗ್ ಇದೆ, ಬೇಕಾದ್ರೆ ನೀವು ಯಾರನ್ನ ಮಾಡಿ ನೋಡ್ಬೋದು ಇದನ್ನ. ಹೆಂಗಂತಂದ್ರೆ ನೋಡಿ ಇಲ್ಲಿ ಏನಿದೆ, ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡ್ರಿ. ಮ್ಯಾಜಿಕ್ ನಂಬರ್ ಪ್ಯಾಟರ್ನ್ ಅಂತಿದೆ. ಮ್ಯಾಜಿಕ್ ನಂಬರ್ ಏನ್ ಗೊತ್ತಾ, 1089 ಅನ್ನೋದು ಮ್ಯಾಜಿಕ್ ನಂಬರ್. ಅದೇಂಗ ಸರ್ ಮ್ಯಾಜಿಕ್ ನಂಬರ್ ಅಂದ್ರೆ, ನೀವು ಯಾವುದೇ 3 ಡಿಜಿಟ್ ನಂಬರ್ ತಗೊಳ್ರಿ, ಯಾವ್ದನ್ನ ತಗೊಳ್ರಿ, ನೀವು 3 ಡಿಜಿಟ್ ನಂಬರ್ ತಗೊಳ್ರಿ. ವೇಟ್ ಟೇಕ್ ಅ 3 ಡಿಜಿಟ್. ಆದ್ರೆ ಹೆಂಗ್ ತಗೋಬೇಕಂದ್ರ, ವೇರ್ 100th ಡಿಜಿಟ್ ಈಸ್ ಗ್ರೇಟರ್ ದನ್ ಯೂನಿಟ್ಸ್ ಡಿಜಿಟ್. ಅಂದ್ರೆ ಯೂನಿಟ್ ಡಿಜಿಟ್ ಗಿಂತ 100 ಡಿಜಿಟ್ ದೊಡ್ಡದಿರ್ಬೇಕು. ಅದೇ ಈ ಕಡೆಯಿಂದ ಅಂದ್ರೆ ಚಿಕ್ಕದಿರೋದ್ರಿಂದ ದೊಡ್ಡದು ಮಾಡ್ಕೊಂತ ಹೋಗ್ಬೇಕು. 7 ಅನ್ನೋದು ದೊಡ್ಡದು, 3 ಅನ್ನೋದು ಅದಕ್ಕಿಂತ ಸಣ್ಣದು, 3 ಗಿಂತ ಸಣ್ಣದು 2. ಯಾವ್ದನ್ನ ತಗೊಂಡ್ರಿ ನೀವು ಈ ತರ, ಏನ್ ನೋಡಿ 7 3 2 ಇದೆಯಲ್ಲ, ಇದನ್ನ ಏನ್ ಮಾಡ್ಬೇಕಂತ ಹೇಳ್ತಾನೆ, ಉಲ್ಟಾ ಬರಿಬೇಕು. 7 3 2 ಇದೆಯಲ್ಲ, ನೀವೇನ್ ಮಾಡ್ರಿ 2 3 7 ಬರೀರಿ. ರೈಟಾ? 2 3 7 ಬರ್ದ್ರಲ್ಲ, ನೆಕ್ಸ್ಟ್ ಏನ್ ಮಾಡ್ರಿ, ಈ 7 ಈಗ 7 3 2 ಅಲ್ಲಿ -2 3 7 ಮಾಡ್ರಿ. -2 3 7 ಮಾಡಿದ್ರೆ ಎಷ್ಟು ಬರುತ್ತೆ, 495 ಬರುತ್ತೆ. ಬೇಕಾದ್ರೆ ಚೆಕ್ ಮಾಡಿ ನೋಡ್ರಿ. ಮತ್ತೆ ಇದನ್ನ ಉಲ್ಟಾ ಬರೀರಿ. ಈಗ 495 ಬರೆದ್ರೆ 594 ಬರೀರಿ. ಇವು ಅಷ್ಟು ಆಡ್ ಮಾಡ್ರಿ, ಈ 495 ಆಡ್ ಮಾಡ್ರಿ, ಮತ್ತೆ ಈ 594 ಆಡ್ ಮಾಡ್ರಿ, ಆನ್ಸರ್ 1089 ಬರುತ್ತೆ. ನೀವು ಯಾವ್ದಾರ ಮಾಡಿ ನೋಡಿ ಬೇಕಾದ್ರೆ. ಒಂದು ಎಕ್ಸಾಂಪಲ್, ನಾನು ಈಗ ಬೇರೆ ಎಕ್ಸಾಂಪಲ್ ಮಾಡ್ತೀನಿ. ಇಲ್ಲಿ ನೋಡಿ 841 ತಗೊಂಡಿನ ಬೇರೆ. ಈಗ ಏನ್ ಮಾಡಿ, ನಾ ಉಲ್ಟಾ ಬರಿತೀನಿ. ಈಗ 148 ಬರಿತೀನಿ. ಕರೆಕ್ಟಾ? 148 ಇದ್ರೆ ಮೈನಸ್ ಮಾಡ್ರಿ ಬೇಗ, ಫಾಸ್ಟ್. ಯಾರು ಮಾಡ್ತೀರಿ ನೋಡಮ್? 841 ಅಲ್ಲಿ -148 ಮಾಡ್ರಿ, ಎಷ್ಟು ಬರುತ್ತೆ ನೋಡ್ರಿ ಆನ್ಸರ್. 11 ಅಲ್ಲಿ 8 ಹೋದ್ರೆ ಎಷ್ಟು? 3. ಇಲ್ಲಿ 13 ಅಲ್ಲಿ 4 ಹೋದ್ರೆ 9. 7 ಅಲ್ಲಿ 1 ಹೋದ್ರೆ 6. ಹೌದಾ? ಆನ್ಸರ್ ಎಷ್ಟು ಬಂತಂಗಾರ 693. ಈಗ ಏನ್ ಮಾಡ್ರಿ, ಇದ್ರ ಉಲ್ಟಾ ಬರೀರಿ. ಈಗ ಉಲ್ಟಾ ಹೆಂಗ್ ಬರೀತ್ರಿ, 396 ಮಾಡ್ರಿ, ಆನ್ಸರ್ ಆಡ್ ಮಾಡ್ರಿ, 1089 ಬಂದಿರುತ್ತೆ. ಮಾಡಿ ನೋಡ್ರಿ ಬೇಕಾದ್ರೆ. ನೋಡಿ 6 3 9, 9 9 18, ಒಂದು ಕೈಲನ 8 ಬಂತ, ಮತ್ತೆ 3 + 6 + 1 10, 1089 ಬಂತ. ನೀವು ಯಾವ್ದನ್ನ ಮಾಡಿ ನೋಡ್ರಿ, ಬೇಕಾದ್ರೆ ಚೆಕ್ ಮಾಡಿ ನೋಡ್ರಿ. ಆದ್ರೆ ಮೇಲ್ಗಡೆ ನಂಬರ್ ಇಲ್ಲಿ ಹೆಂಗಾಗಿರ್ಬೇಕು, ತಗೊಳ್ಳೋ ನಂಬರ್ ಏನು ಬೇಕು, ಮೊದಲನೇ ದೊಡ್ಡದು, ಅದಕ್ಕಿಂತ ಚಿಕ್ಕದು, ಅದಕ್ಕಿಂತ ಚಿಕ್ಕದು. ಅದಕ್ಕಾಗಿ 1089 ಇಸ್ ದ ಮ್ಯಾಜಿಕ್ ನಂಬರ್. ನೀವು ಬೇಕಾದ್ರೆ ನಿಮ್ಮ ಫ್ರೆಂಡ್ಸಿಗೆ ಕಲಿಸ್ಬೋದು. ಇದು 1089 ಇಸ್ ದ ಮ್ಯಾಜಿಕ್ ನಂಬರ್. ರೈಟಾ? ಓಕೆ. ಸರ್ ಇಂಥವು ಇರೋದಕ್ಕೆ ನೋಡ್ರಿ, ಮ್ಯಾಥ್ಸ್ ಭಾರಿ ಚಲೋ ಐತಿದೆ. ರೈಟ್. ಇನ್ನ ಮಿರರ್ ಶೇಪ್ ನಾ ಹೇಳಿದೀನಿ ಈಗ ಆಲ್ರೆಡಿ. ಮಿರರ್ ಇಮೇಜಸ್ ಅಂಡ್ ರಿಫ್ಲಾಕ್ಷನ್ ಸಿಮ್ಯಾಟ್ರಿ. ರಿಫ್ಲಾಕ್ಷನ್ಗೂ ಮಿರರ್ಗೆ ಏನಂದ್ರೆ, ಮಿರರ್ ಇಮೇಜು ಲೆಫ್ಟ್ ಟು ರೈಟ್ ಕಾಣುತ್ತೆ, ಇದು ರಿಫ್ಲಾಕ್ಷನ್ ಅಪ್ ಅಂಡ್ ಡೌನ್ ಕಾಣುತ್ತೆ.
ಇದನ್ನ ವಾಟರ್ ಇಮೇಜ್ ಕೂಡ ಅಂತೀವಿ ನಾವು. ಈಗ ಆರ್ ಇರುತ್ತಲ್ಲ, ಇದು ಮಿರರ್ ಇಮೇಜ್ ಅಲ್ಲಿ ಹೆಂಗ್ ಬರಿತೀವಿ ನಾವು, ಈ ತರ ಬರಿತೀವಿ. ಅಂದ್ರೆ ಲೆಫ್ಟ್ ಇದ್ದಿದ್ದು ರೈಟಿಗೆ ಬರುತ್ತೆ, ರೈಟ್ ಇದು ಲೆಫ್ಟ್ ಆಗುತ್ತೆ. ಇದನ್ನೇ ನಾನು ರಿಫ್ಲಾಕ್ಷನ್ ಮಾಡಿದ್ರೆ, ವಾಟರ್ ಇಮೇಜ್ ಮಾಡಿದ್ರೆ ಈ ಆರ್ ಹೆಂಗ್ ಬರಿತೀವಿ ಗೊತ್ತಾ, ಆರ್ ಈ ತರ ಬರಿತೀವಿ. ಇದೇನಾಯ್ತು, ಇದು ಅಪ್ ಅಂಡ್ ಡೌನ್ ಆಯ್ತು. ಮೇಲೆ ಇದ್ದದ್ದು ಕೆಳಗಡೆ ಬರುತ್ತೆ, ಕೆಳಗಡೆ ಇದ್ದು ಮೇಲೆ ಬಂದಿರುತ್ತೆ. ಇದು ಅಪ್ ಅಂಡ್ ಡೌನ್, ಇದು ಲೆಫ್ಟ್ ಅಂಡ್ ರೈಟ್. ನೋಡಿ, ಇದು ರೈಟ್ ಸೈಡ್ ಇದ್ದಿದ್ದು ಲೆಫ್ಟ್ ಸೈಡ್ ಬಂದಿದೆ, ಲೆಫ್ಟ್ ಸೈಡ್ ಇದ್ದಿದ್ದು ರೈಟ್ ಸೈಡ್ ಹೋಗಿದೆ. ಹಾಗಾಗಿ ಮಿರರ್ ಇಮೇಜು ಲೆಫ್ಟ್ ಟು ರೈಟ್, ರಿಫ್ಲಾಕ್ಷನ್ ಇಮೇಜು ಅಪ್ ಅಂಡ್ ಡೌನ್. ಕ್ಲಿಯರಾ? ರೈಟ್. ಇಷ್ಟೆಲ್ಲ ಇರಲಿ. ನಾಳೆ ನಿಮಗೆ ಈ ಸಮ್ಸ್ಗಳನ್ನೆಲ್ಲ ಸಾಲ್ವ್ ಮಾಡಿಸ್ತೀನಿ. 20 ಸಮ್ಸ್ ಇದಾವೆ, ಇವನ್ನ ಸಾಲ್ವ್ ಮಾಡ್ತೀನಿ.